ಹಲೋ, ಕೇಳಿಸ್ತಿದ್ಯಾ? ಹಾ, ಏನ್ ರಾಯ್ರೆ ನೀವು ಎಲ್ಲಾದ್ರೂ ಹೋದ್ರೆ ಹಂಗೆ ಹೊರಟು ಬಿಡ್ತೀರಲ್ಲ. ಹಾ, ನಿಮ್ಗೊಂದ್ ಮನೆ ಇದೆ, ಸಂಸಾರ ಇದೆ, ಒಂದ್ ಹೆಂಡತಿ ಇರ್ತಾಳೆ. ಇದ್ಯಾವುದು ನೆನ್ಪಿರಲ್ಲ ಅಲ್ವಾ? ಏನಂದ್ರಿ? ಇನ್ನೂ ಸ್ವಲ್ಪ ದಿವ್ಸನಾ? ಏನ್ರಿ ಆಗಿದೆ ನಿಮ್ಗೆ? ನಿಮ್ಗೂ ವಯಸ್ಸಾಗಿದೆ. ಹಾ, ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಯಾಕೆ ಸುತ್ತಾಡ್ತಿದ್ದೀರಾ ನೀವು? ರಿಟೈರ್ಡ್ ಲೈಫ್ನ ಹೆಂಡತಿ ಮಕ್ಕಳ ಜೊತೆ ಕಳಿಯೋದ್ ಬಿಟ್ಟು ಅದೇನ್ರಿ ಊರೆಲ್ಲ ಸುತ್ತಾ ಇರ್ತೀರಾ ನೀವು? ಇತ್ತೀಚೆಗೆ ಯಾಕೋ ನೀವು ಬೇರೆ ತರಾನೇ ಆಗ್ಬಿಟ್ಟಿದ್ದೀರಾ. ಎಲ್ಲಾದ್ರ ಬಗ್ಗೆ ಅಟ್ಯಾಚ್ಮೆಂಟ್ ಕಳ್ಕೊತಾ ಇದ್ದೀರಾ. ನೀವು ಆಡ್ತಾ ಇರೋದು ನೋಡಿದ್ರೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ರೀ. ಎಲ್ಲೋ ಪರ್ಮನೆಂಟ್ ಆಗಿ ಯಾವ್ದಾದ್ರು ಮಠ ಸೇರ್ಕೊಂಡ್ಬಿಡ್ತೀರಾ ಅಂತ. ಅಲ್ಲ ರೀ, ಸ್ವಲ್ಪ ನಮ್ ಬಗ್ಗೆ ನೀವು ಯೋಚನೆ ಮಾಡ್ರಿ. ನಾಳೆ ದಿವಸ ಸಡನ್ ಆಗಿ ನನ್ಗೇನಾದ್ರೂ ಆಗೋಯ್ತು ಅಂದ್ರೆ ಏನ್ ಮಾಡ್ತೀರಾ? ಅಲ್ಲ ರೀ, ಮಗಳನ್ನ ಹುಡುಕ್ಬೇಕು, ಮೊಮ್ಮಗನ್ ನೋಡ್ಬೇಕು, ನಮ್ಮ ಅಳಿಯಂದ್ರ ಜೀವನನ ಸರಿ ಮಾಡ್ಬೇಕು. ಇದ್ಯಾವ್ದು ಜವಾಬ್ದಾರಿನೇ ಇಲ್ವಾ ನಿಮ್ಗೆ? ಏನಂದ್ರಿ? 19ಕ್ಕೆ ಮುಗಿಯುತ್ತಾ? ಅಬ್ಬಾ ದೇವ್ರೆ, ನನಗೀಗ ಸಮಾಧಾನ ಆಯ್ತು. ಆಯ್ತು, ಬೇಗ ಬನ್ನಿ. ಏನು ಇಷ್ಟ ಆಗ್ತಾ ಇಲ್ಲ. ಮನೇನೆ ಒಂಥರ ಬಿಕೋ ಅನ್ನಿಸ್ತಾ ಇದೆ. ಒಂದ್ ನಿಮಿಷ, ಯಾರೋ ಬಂದಂಗಾಯ್ತು. ನಾನು ನಿಮ್ಗೆ ಆಮೇಲೆ ಫೋನ್ ಮಾಡ್ತೀನಿ. ಹುಷಾರು ಏನೋ? ಹಾ, ಸರಿ. ಪ್ರೆಸೆಂಟ್ ಮ್ಯಾಮ್. ಅನುಶ್ರೀ ಪ್ರೆಸೆಂಟ್ ಮ್ಯಾಮ್. ಭಗತ್, ದೀಕ್ಷಿತಾ ಪ್ರೆಸೆಂಟ್ ಮ್ಯಾಮ್. ದ್ರಾಕ್ಷಾಯಣಿ, ಈಶ್ವರ್ ಪ್ರೆಸೆಂಟ್ ಮ್ಯಾಮ್. ಫಾತಿಮಾ ಪ್ರೆಸೆಂಟ್ ಮ್ಯಾಮ್. ಫೌಜಾ, ಗೀತಾ, ಗಣೇಶ್, ಗೌರಿ ಆಬ್ಸೆಂಟ್ ಮ್ಯಾಮ್. ಗೌತಮ್. ಯಾರು ಕರೆದಂತೆ ಹೆಸರ, ಎಲ್ಲೋ ಮಿಡಿದಂತೆ ಉಸಿರ, ಏನು ಸುಳಿದಂತೆ ಸನಿಹ, ಭಾನು ಸೆಳೆದಂತೆ ಭೂಯ, ತಿಳಿಯಾದ ಕೊಳದಲ್ಲಿ ಅಲೆಯೊಂದು ಮೂಡಿದೆ. ಯಾಕೆ ಮ್ಯಾಮ್ ನನ್ನ ಹೆಸರು ಹೇಳೋದ್ಕಿಂತ ಮುಂಚೆ ಒಂದು ಅಕ್ಷರ ಹೇಳಿ ನಿಲ್ಲಿಸ್ತೀರಾ? ತಂಗಾಳಿ ತನ್ನವನ ಕರೆದು ಸನಿಹ ಸೆಳೆದಂತೆ. ಸಾರಿ, ಪ್ಲೀಸ್ ಇಡು. ಮನಸ್ಸು ಹೇಳುವ ಪಿಸು ಮಾತು ಕೇಳಿದೆ, ಹೃದಯ ಗಳಿಗೆ ಹರಳಿ. ಹಿತೇಶ್, can I have a textbook please? Page 55, the three voices. I would like somebody to read. Can we start? Next. Good. The waves tell of ocean spaces. Okay. ನಿಮ್ಮ ಕ್ಲಾಸ್ ಮುಗಿಯಕ್ಕೆ ಇನ್ನೂ 5 ನಿಮಿಷ ಇದೆ. Everybody close your eyes. Take a deep breath and relax. ಈಗ ಕೇಳಿಸ್ಕೊಳ್ಳಿ. ಪಾಠನ ಬಾಯ್ಪಾಠ ಮಾಡಬೇಡಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಅದರ ಹಿಂದೆ ಏನ್ ಅರ್ಥ ಇದೆ ಅದನ್ನ ತಿಳ್ಕೊಳ್ಳಿ. ಬರೀ ಮಾರ್ಕ್ಸ್ಗೋಸ್ಕರ ಸ್ಟಡಿ ಮಾಡಬೇಡಿ, ಅಂಡರ್ಸ್ಟ್ಯಾಂಡ್ ಇಟ್. ಆಗ ಪಾಠ ಸುಲಭ ಅನ್ಸುತ್ತೆ. ನೀವೆಲ್ಲರೂ ಮಾಡಬೇಕಾಗಿರೋದು ಪಾಠದ ಹಿಂದೆ ಇರೋ ಒಂದು ವಿಷಯನ ಕಲ್ತ್ಕೊಳ್ಳೋದು, ಅದನ್ನ ಅರ್ಥ ಮಾಡ್ಕೊಳ್ಳೋದು. ಆಗ ಎಲ್ಲಾನು ಸುಲಭ ಅನ್ಸುತ್ತೆ. ಅದ್ ಸಾಲದು ಅಂತ ಮೇಲಿಂದ ನೀನ್ ದೂರ ಇಟ್ಟು ಆ ನೋವು ಬೇರೆ ಕೊಡ್ತಾ ಇದ್ಯಾ ಅವ್ರಿಗೆ. ಪಾಪ, ನಿನ್ನಿಂದ ದೂರ ಇದ್ದು ಬದುಕೋದು ಅಳಿಯಂದ್ರಿಗೆ ಎಷ್ಟು ಕಷ್ಟ ಗೊತ್ತಾ? ಮಗು ಕಳೆದೋಗಿರೋ ನೋವು ನಿನಗೆ ಗೊತ್ತಾದ್ರೆ ನಿನಗೆ ಎಲ್ಲಿ ನೋವು ಆಗುತ್ತೋ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವ್ರು ಸುಮ್ಮನೆ ಇದ್ರು ಕಣೆ ಭೂಮಿ. ಅರ್ಥ ಮಾಡ್ಕೋ. ಯಾಕೆ ಆ ಮನುಷ್ಯಂಗೆ ಇಷ್ಟು ನೋವು ಕೊಡ್ತಾ ಇದೀಯಾ? ಯಾಕಿಷ್ಟು ಹಠ ಸಾಧಿಸ್ತಾ ಇದೀಯಾ? ಇದರಿಂದ ಏನ್ ಸಾಧಿಸ್ತೀಯಾ ಹೇಳು? ನನಗೆ ಗೊತ್ತು ಭೂಮಿ,
ನಿನಗೆ ಸುಳ್ಳು ಹೇಳೋರನ್ನ ಕಂಡ್ರೆ ಆಗೋದಿಲ್ಲ ಅಂತ. ಆದರೆ ಈ ಸುಳ್ಳಿನ ಹಿಂದೆ ಇರೋ ಒಳ್ಳೆ ಉದ್ದೇಶ ನೀನು ಅರ್ಥ ಮಾಡ್ಕೋಬೇಕಿತ್ತಲ್ವಾ? ಯಾಕೆ ನಿನಗೆ ಇಷ್ಟು ಕೋಪ, ಇಷ್ಟು ಹಠ? ಕಂದ, ನೀನು ಎಲ್ಲೇ ಇದ್ರು ಆದಷ್ಟು ಬೇಗ ನನ್ನ ಹತ್ರ ಬಂದ್ಬಿಡು. ನೀನು ಬಿಟ್ಟಿರೋ ಶಕ್ತಿ ನನಗಿಲ್ಲ ಕಣೆ. ಪ್ಲೀಸ್ ಭೂಮಿ, ಪ್ಲೀಸ್. ಜಾಸ್ತಿ ನಮ್ಮನ್ನು ಕಾಯಿಸ್ಬೇಡ ಕಣೆ, ಇನ್ನಾಗೋದಿಲ್ಲ. ಪ್ಲೀಸ್ ಬಂದ್ಬಿಡು ಭಗವಂತ. ಗೌತಮ್ ದಿವಾನ್, ಗೌತಮ್ ದಿವಾನ್, ಗೌತಮ್ ದಿವಾನ್. ಅವನ ಹೆಸರಲ್ಲಿ ಇನ್ನೂ ಇಷ್ಟೊಂದು ಲೆಟರ್ಸ್ ಬರ್ತಾ ಇದೆ. ಅವನಿಲ್ಲದೆ ಎಲ್ಲ ಅನಾಥಾಗಿ ಬಿದ್ದಿದೆ. ಮಳೆ ನಿಂತರೂ ಮಳೆ ಹನಿ ನಿಲ್ಲಿಲ್ಲ ಅಂತಾರಲ್ಲ, ಹಾಗೆ ಅವನು ಈ ಮನೆ ಬಿಟ್ಟು ಇಷ್ಟು ವರ್ಷ ಆದ್ರೂ ಅವನ ಹೆಸರಲ್ಲಿನ ಲೆಟರ್ಗಳು ಬರ್ತಾನೆ ಇದ್ದಾವೆ. ನಮ್ಮ ಡೇ ಟು ಡೇ ಲೈಫಲ್ಲಿ ಅವನ ಹೆಸರನ್ನ ಡಿಲೀಟ್ ಮಾಡಿ ನಮ್ಮ ಜೀವನದಲ್ಲಿ ಇಂಥವನೊಬ್ಬ ಇದ್ದ ಅನ್ನೋದನ್ನ ನಾವು ಮರೆತ್ರೂ ಈ ಲೆಟರ್ಗಳು ಅವನ ನೆನಪನ್ನ ಮತ್ತೆ ಮತ್ತೆ ಅಲಾರಾಮ್ ಕ್ಲಾಕ್ ಥರ ನೆನಪು ಮಾಡ್ತಾನೆ ಇದ್ದಾವೆ.